ಹಾಯ್ ಎಲ್ರಿಗೂ, ಇದು 2 ಡೇಸ್ ವ್ಲಾಗ್ಸ್ ಆಗಿರುತ್ತೆ. ಎಂದಿನಂತೆ ಸಮರ್ಥ್ ಕೂಡ ರೆಡಿಯಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಅತ್ತೆ ಕೂಡ ಹೊರಗಡೆ ಹೋಗಿರೋದ್ರಿಂದ, ಅಂದರೆ ಕೆಲ್ಸಕ್ಕೆ ಹೋಗಿರೋದ್ರಿಂದ ಬಟ್ಟೆ ಕೂಡ ನಾನೇ ತೊಳೆದಿದ್ದೀನಿ. ಹಾಗೆ ಅಂಗನವಾಡಿಯಲ್ಲಿ ಸಮರ್ಥ್ಗೋಸ್ಕರ ಹಾಲು ಪೌಡರ್ ಕೂಡ ಕೊಡ್ತಾರೆ. ಅದನ್ನು ಉಪಯೋಗಿಸಿ ಐಸ್ ಕ್ರೀಮು ಮತ್ತು ಮಿಲ್ಕ್ ಶೇಕ್ ಥರ ಮಾಡಿದ್ದೆ. ಇದು ಐಸ್ ಕ್ರೀಮ್ಗೆ ಇಟ್ಟಿದ್ದೀನಿ. ಹಾಗೆ ಮಾವಿನ ಹಣ್ಣು ಕಾಲ ಆಗಿರೋದ್ರಿಂದ ಇದು ತುಂಬಾ ಮಾವಿನ ಹಣ್ಣು ವೇಸ್ಟ್ ಆಗಿತ್ತು. ಬೀಚನಿಂದ ತಂದಿದ್ದು. ಮಾವಿನ ಹಣ್ಣು ಹೆಂಗಿರುತ್ತೆ? ಅಷ್ಟರಲ್ಲಿ ಮಳೆ ಮೋಡ ಕೂಡ ಆಗಿತ್ತು. ನಾನು ಇವಳು ಲಿಖಿತನ್ನ ಕರ್ಕೊಂಡು ಹೂ ಕೂಡ ಬಿಡಿಸ್ಕೊತಾ ಇದ್ದೀನಿ. ಯಾಕಂದರೆ ಹಿಂದೆಗಡೆ ಚರಂಡಿ ಇದೆ. ಸಮರ್ಥನ ಇಟ್ಕೊಂಡು ಹೂ ಕೂಡ ಬಿಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಳು ಲಿಖಿತನ ಹೆಲ್ಪ್ ತೊಗೊಂಡು ಹೂ ಕೂಡ ಬಿಡಿಸ್ತಾ ಇದ್ದೀವಿ. ನೋಡಿ, ಅವನು ಇಲ್ಲೆಲ್ಲ ಸಂದಿಗೊಂದಿಲೆಲ್ಲ ಓಡಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನು ಇಟ್ಕೊಂಡು ಹೂ ಬಿಡ್ಸೋಕ್ಕಾಗಲ್ಲ ಅಂತ ಲಿಖಿತನ ಹೂ ಬಿಡ್ಸೋಕ್ಕೆ ಕರ್ಕೊಬಂದಿದ್ದೀನಿ. ಸಮರ್ಥ್ ಕೂಡ ಮೊಗ್ಗೆಲ್ಲ ಬಿಡಿಸಿ ಕೆಳಗಡೆ ಆಗ್ತಾಯಿದ್ದ. ಅವ್ನು ಇಟ್ಕೊಳ್ಳೋದೇ ಕೆಲಸ ಆಗಿದೆ. ಸಮರ್ಥ್ ಏನು ಮಾಡ್ತಾಯಿದ್ದಾನೆ ಅಂದರೆ ಹೂವೆಲ್ಲ ಕಿತ್ತು ನನ್ನ ಕೈಲಿ ಕೊಡ್ತಾಯಿದ್ರು. ನಾನು ಹೀಗೆ ಬಿಡಿಸ್ಲಿ ಬಿಡು ಮಗು ಅಂತ ಹಾಗೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಇವರಂತೂ ಗೇಟಿಂದ ಹೊರಗಡೆ ಬಂದರು ಅಂದರೆ ಕೈಗೆ ಸಿಗಲ್ಲ. ಮತ್ತು ಗೇಟ್ ಒಳಗೆ ಕರ್ಕೊಂಡು ಹೋಗಬೇಕು ಅಂದರೆ ತುಂಬಾ ಕಷ್ಟ. ಹಾಗೆ ಈ ರೋಸಸ್ಸು ತುಂಬಾ ಬಿಡುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಕಿತ್ತಿದ್ದು ಒಂದು 10 ನಿಮಿಷದಲ್ಲಿ ಬಾಡೋಗ್ಬಿಡುತ್ತೆ, ಅದೇ ಬೇಜಾರು. ಹೂ ಕಿತ್ಕೊಬಂದು ಹೂ ಕಟ್ಟಿ, ಅಂದರೆ ಒಂದು ಮೊಳದಷ್ಟು ಸಿಗುತ್ತೆ ಡೈಲಿ ಹೂ ಕಟ್ಟಿಟ್ಟು, ಹಾಗೆ ಅಮ್ಮ ಊರಿಂದ ಕಡಲೆಕಾಯಿ ಕೊಟ್ಟಿದ್ದರು. ಅದನ್ನು ಕೂಡ ಬಿಡಿಸೋಣ ಅಂತ ಸಮರ್ಥನ ಇಟ್ಕೊಂಡು ಸ್ವಲ್ಪನೇ ಬಿಡಿಸ್ಕೊತಾ ಇದ್ದೆ. ಸಮರ್ಥ್ ಏನು ಮಾಡ್ತಾಯಿದ್ದಾನೆ ಅಂದರೆ ಕಡಲೆಕಾಯಿ ತೊಗೊಳೋದು, ಬಾಯಲ್ಲಿಡೋದು, ಕಚ್ಚೋದು, ಬಿಸಾಡೋದು ಹೀಗೆ ಮಾಡ್ತಾಯಿದ್ದ. ಮತ್ತು ರೋಡಲ್ಲಿ ಓಡಾಡ್ತಾರಲ್ಲ, ರೋಡಲ್ಲಿ ಓಡಾಡೋರನ್ನ ಕರೆಯೋದು ಕಕ್ಕಾಯಿ ಸುಲಿ ಬಾ ಅನ್ನೋದು, ಕರೆಯೋದು ಕಕ್ಕಾಯಿ ಸುಲಿ ಬಾ ಅನ್ನೋದು, ಹೀಗೆ ಎಲ್ಲರನ್ನೂ ಕರಿತಾ ಇದ್ದ ರೋಡಲ್ಲಿ ಹೋಗೋರನ್ನ. ಇವನು ಪ್ರತಿಯೊಬ್ಬರೂ ಮಾತಾಡಿಸ್ತಾನೆ, ಯಾರನ್ನೂ ಬಿಡಲ್ಲ. ಹಾಗೆ ಸಂಜೆ 6 ಗಂಟೆ ಆಯಿತು. ಸಂಜೆ 6 ಗಂಟೆ ಆಗ್ತಾಯಿದ್ದಂಗೆ ದಿಸ್ ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ನಾವು ಹೋಗಿದ್ದು ಹಾಲು ತರೋದಕ್ಕೆ ಹೋಗ್ತಾಯಿದ್ವಿ. ಇಲ್ಲಿ ಡೈಲಿ ಬೆಳಗ್ಗೆ 6 ಗಂಟೆಗೆ ಮತ್ತು ಸಂಜೆ 6 ಗಂಟೆಗೆ ಡೈರಿಯಿಂದ ಹಾಲು ತರ್ತೀವಿ ಸಮರ್ಥ್ಗೋಸ್ಕರ. ಅದಕ್ಕೆ ಇವತ್ತು ಸಮರ್ಥನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸಮರ್ಥನ ಎತ್ಕೊಂಡು ಹೋಗಿ ಹಾಲು ತರೋಕ್ಕಾಗಲ್ಲ ಅಂತ ಜೊತೆಲಿ ಅಂಜಲಿನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವತ್ತಿನ ರಾತ್ರಿ ತುಂಬಾ ಜೋರಾಗಿ ಮಳೆ ಬಂತು. ಮಳೆ ಜೋರಾಗಿ ಬಂದಿದ್ದರಿಂದ ಬೆಳಗ್ಗೆ ಎಲ್ಲ ಹೊರಗಡೆ ಎಲ್ಲ ತುಂಬಾ ಗಲೀಜಾಗಿತ್ತು ಅಂತ. ಹಾಗೆ ಹೊರಗಡೆ ನೋಡೋದಕ್ಕೆ ತುಂಬಾ ಫ್ರೆಶ್ಶಾಗಿ ಫೀಲ್ ಆಗ್ತಾಯಿತ್ತು. ಹಾಗೆ ಚರಂಡಿ ನೋಡಿ ಎಷ್ಟು ಕ್ಲೀನಾಗಿ ಇದೆ ಅಂತ. ಫುಲ್ ರೋಡೆಲ್ಲ ಕ್ಲೀನಾಗಿಬಿಟ್ಟಿದೆ. ಎಷ್ಟು ಫ್ರೆಶ್ಶಾಗಿ ಕಾಣಿಸುತ್ತೆ ಗೊತ್ತಾ ಬೆಳಗ್ಗೆ ನೋಡೋದಕ್ಕೆ, ರಾತ್ರಿ ಮಳೆ ಬಂದರೆ. ಅದಾದಮೇಲೆ ಭಗತ್ನ ರೆಡಿ ಮಾಡಿ ಸ್ಕೂಲಿಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇವರಂತೂ ಹೇಳಿದ ಮಾತೇ ಕೇಳಲ್ಲ. ಸ್ನಾನ ಕೂಡ ನಾನೇ ಮಾಡಿಸ್ಬೇಕು, ಊಟ ಕೂಡ ನಾನೇ ಮಾಡಿಸ್ಬೇಕು, ಶೂಸ್ ಕೂಡ ನಾನೇ ಹಾಕಬೇಕು. ಅಷ್ಟು ಇದಾಗಿಬಿಟ್ಟಿದ್ದಾರೆ ಊರಿಗೆ ಬಂದು. ನೋಡಿ, ಕೋತಿ ಅವತಾರ ಅಂತಾರೆ ಇದಕ್ಕೆ. ಫೋಸ್ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಆನ್ ಮಾಡ್ತಿದ್ರೆ ಫೋಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಶೂಸ್ ಕೂಡ ನಾನೇ ಹಾಕಬೇಕು ಅಂತ, ಇಲ್ಲ ನೀನು ಹಾಕೋ ಅಂತ. ಸರಿ, ಅವನ್ನ ಕಳಿಸಿ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ನನ್ನ ಸೈಕಲೆಲ್ಲ ಸೈಡಿಗೆ ನಿಲ್ಲಿಸಿದ್ದಾಯಿತು. ಅದಾದಮೇಲೆ ಇವರು ಮತ್ತೆ ಇಲ್ಲಿ ಚೇಷ್ಟೆ ಮಾಡೋದಕ್ಕೆ ಬಂದಿದ್ದಾರೆ. ನೀರು ಬರ್ತಾಯಿದೆ ಅಂತ ಒಳಗಡೆಗೂ ಕೂಡ ಎಲ್ಲ ತುಂಬ ನೀರು ತುಂಬಿಕೊಂಡು, ಹಾಗೆ ನೀರಿಲ್ಲಿ 2 ಡೇಸು ಅಥವಾ 3 ಡೇಸ್ಗೆ ಬಿಡ್ತಾರೆ. ಅದಕ್ಕೋಸ್ಕರ ಎಲ್ಲದಕ್ಕೂ ತುಂಬ್ಕೋಬೇಕಾಗುತ್ತೆ. ನಾನು ಒಳಗಡೆಗೆಲ್ಲ ಅಂದರೆ ಅಂಡೆಗೆ, ಅಡುಗೆ ಮನೆಗೆ ಎಲ್ಲ ನೀರೆಲ್ಲ ತುಂಬಿಕೊಂಡು, ಹಾಗೆ ಡ್ರಮ್ಗಳು ಖಾಲಿಯಾಗಿತ್ತು, ಅದನ್ನು ಕೂಡ ತುಂಬ ನೀಟಾಗಿ ತೊಳೆದಿಟ್ಟು ಎಲ್ಲ ಡ್ರಮ್ಗಳನ್ನು ಖಾಲಿ ಮಾಡಿ ತೊಳೆದಿಟ್ಟಿದ್ದಾಯಿತು. ಯಾಕಂದರೆ ಮಳೆ ಬಂದು ಗಲೀಜಾಗಿತ್ತು. ಹಾಗೆ ಸ್ವಲ್ಪ ತುಂಬ ದಿನದಿಂದ ಇದ್ದಿದ್ದ ಹಳೆ ನೀರು ಕೂಡ ಇತ್ತು, ಅದನ್ನು ಚೆಲ್ಲಿ ಇಂಟ್ರೆಸ್ಟಿಂಗ್
ತಿಪ್ಪೆಗೆ ಹಾಕ್ಕೊಬಿಡ್ತಾರೆ ಗೊಬ್ಬರ ಆಗುತ್ತೆ ಅಂತ. ಅಂದರೆ ತಿಪ್ಪೆ ಇಲ್ದವರು ಈ ಥರ ಹಾಕ್ತಾರೆ ಅಷ್ಟೇ. ಹಾಗೆ ಇವರು ಇಲ್ಲಿ ಕಾಂಪೌಂಡ್ ಹತ್ತುತ್ತಾ ಇದ್ದಾರೆ. ಕಾಂಪೌಂಡ್ ಹತ್ತಕ್ಕೆ ಹೋಗಿ ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ ಪಾಪ. ಯಾವಾಗ ನೋಡಿದ್ರೂ ಹೊರಗಡೆ ಇರಬೇಕು, ಆಟ ಆಡಬೇಕು, ಅಜ್ಜಿ ಮನೆಗೆ ಹೋಗಬೇಕು, ತಾತ ಮನೆಗೆ ಹೋಗಬೇಕು. ಅಂದರೆ ರೋಡಲ್ಲಿ ಯಾರು ಹೋಗ್ತಾರೋ ಅವ್ರನ್ನೆಲ್ಲರನ್ನೂ ಮಾತಾಡಿಸ್ತಾ ಇರ್ತಾನೆ, ಕರೆದು. ಹಾಗೆ ತರಕಾರಿ ಗಾಡಿ ಕೂಡ ಬಂದಿತ್ತು. ನಾವೇನು ಹೊರಗಡೆ ಹೋಗಿ ತರಕಾರಿಗಳನ್ನೆಲ್ಲ ತರೋ ಅವಶ್ಯಕತೆ ಇಲ್ಲ, ಯಾಕಂದರೆ ತರಕಾರಿ ಗಾಡಿಯವರೇ ಮನೆ ಹತ್ರ ಬರ್ತಾರೆ. ಏನೇನೈತೆ ತೊಗೊಬೋದು. ಹಾಗೆ ಸಮತ್ನ ಕೂಡ ಮಲಗಿಸಿ ಅವನು ಮಲಗಿದ್ದ ಅಂತ ನಾನು ಅತ್ತೆ ಮತ್ತು ನಾನು ಇಬ್ಬರು ಕೂಡ ಕಡಲೆಕಾಯಿನ ಸುಲ್ಕೊಂಡು ಕ್ಲೀನ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಭಗತ್ ಕೂಡ ಸ್ಕೂಲಿಂದ ಬಂದಿದ್ದಾನೆ. ಸಂಜೆ 6 ಗಂಟೆಗೆ ನಾನು ಭಗತ್ ಕೂಡ ವಾಕಿಂಗ್ ಅಂತ ಇಬ್ಬರು ಹೋಗಿ ಹಾಲು ಕೂಡ ತಂದ್ವಿ. ಇವತ್ತು ಇವನು ಏನು ಮಾಡಿದ್ದಾನೆ ಅಂದರೆ, ಬೆಳಗ್ಗೆ ರೆಡಿ ಮಾಡಿ ಊಟ ಎಲ್ಲ ತಿನ್ನಿಸಿ ರೆಡಿ ಮಾಡಿ ಹೊರಗಡೆ ಕೂರಿಸಿ ನಾನೇನೋ ಒಳಗಡೆ ಕೆಲಸ ಮಾಡ್ತಾ ಇದ್ದೆ. ಇವನು ಏನು ಮಾಡಿದ್ದಾನೆ ಅಂದರೆ ಸೈಕಲ್ ತೊಗೊಂಡು ತುಳಿಯೋಕೆ ಹೋಗ್ಬಿಟ್ಟಿದ್ದಾನೆ. ಎಲ್ಲೋಗಿದ್ದಾನೆ ಅಂತ ನನಗೂ ಗೊತ್ತಿಲ್ಲ, ಅವ್ರ ಅಜ್ಜಿಗೂ ಗೊತ್ತಿಲ್ಲ. ವ್ಯಾನ್ ಬಂದಿದೆ, ವ್ಯಾನ್ ವೆಯ್ಟ್ ಮಾಡ್ತಾಯಿದ್ದೆ. ಇವನು ನೋಡಿದ್ರೆ ಇಲ್ಲ, ಎಲ್ಲಿ ನೋಡಿದ್ರು ಇಲ್ಲ, ಎಲ್ಲಿ ಹುಡುಕಿದ್ರು ಇಲ್ಲ. ಬಗಾತ್ ಅಂತ ನೋಡಿದ್ರೆ ಕೆಳಗಡೆ ದೇವಸ್ಥಾನ ಕಡೆ ಹೋಗ್ಬಿಟ್ಟಿದ್ದಾನೆ. ಕೆಳಗಡೆ ಅಯ್ಯೋ, ಈ ಥರ ಮಾಡ್ತಾರೆ ಮಕ್ಕಳು. ಸಂಜೆ ಆಗಿರೋದ್ರಿಂದ ಗಾಳಿ ತಣ್ಣು ಬೀಸ್ತೈತೆ. ಇವು ನೋಡಿ, ಎಲ್ಲರೂ ಹಾಲಿನ ಕ್ಯಾನ್ ಇಟ್ಕೊಂಡು ಹೋಗ್ತಾರೆ. ಕೆಲವರು ಹಾಲು ತರೋದಕ್ಕೆ ಹೋಗ್ತಾರೆ, ಕೆಲವರು ಹಾಲು ಹಾಕೋದಕ್ಕೆ ಹೋಗ್ತಾರೆ. ಆ ಬೆಟ್ಟದ ಮೇಲೆ ಜೇರಿ ಬಂದಿದೆ. ಬೆಟ್ಟದ ಮೇಲೆ ಸಣ್ಣ ಜೇರಿ ಇರುತ್ತೆ. ನೋಡಿ, ಇಲ್ಲೊಂದು ಈಚಲು ಮರ ಇದೆ. ಅದರಲ್ಲಿ ಈಚಲನ್ನು ಕೇಳಬೇಕು ಅಂತ ಅಟ್ಲೀಸ್ಟ್ 1 ಮಂತಿಂದ ಸ್ಕೆಚ್ ಆಗ್ತಾಯಿದ್ದೀನಿ, ನಿಂತ್ಕೊತಾ ಇದ್ದೀನಿ. ಯಾವಾಗ ಕಿತ್ಕೋತೀನೋ ಗೊತ್ತಿಲ್ಲ. ನಾನು ಕಿತ್ಕೊಳ್ಳೋ ಅಷ್ಟರಲ್ಲಿ ಹುಡುಗರೆಲ್ಲ ಕಲ್ಲೊಡ್ದು ಬೀಳಿಸ್ಬಿಟ್ಟಿರ್ತಾರೆ. ಪ್ಲೀಸ್ 5 ರೂಪಾಯಿ ಪ್ಲೀಸ್.